ನಮಸ್ಕಾರ. ಈ ದಿನ ನಾವು ಸಿಂಧೂ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ. ಹಿಂದಿನ ಕ್ಲಾಸಲ್ಲಿ ಸಿಂಧೂ ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ಅದರ ಪರಿಚಯ, ಅದರ ವ್ಯಾಪ್ತಿ, ಕಾಲಮಾನ ಮತ್ತು ಅದರ ಮೂಲದ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆಯೇ ಸಿಂಧೂ ಕಣಿವೆಯಲ್ಲಿ ಕಂಡುಬರತಕ್ಕಂಥ ಪ್ರಮುಖ ನಿವೇಶನಗಳ ಬಗ್ಗೆ ಕೂಡ ಮುಖ್ಯವಾಗಿ ನಾವು ಚರ್ಚೆ ಮಾಡಿದ್ವಿ. ಈ ದಿನ ಈ ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಏನು, ಅಲ್ಲಿ ಕೈಗೊಂಡಿರ್ತಕ್ಕಂಥ ಭೂತ್ಖನನಗಳಲ್ಲಿ ಲಭ್ಯವಾಗಿರ್ತಕ್ಕಂಥ ಪುರಾತತ್ವ ಶಾಸ್ತ್ರೀಯ ಆಧಾರಗಳನ್ನು ಮಾನದಂಡವಾಗಿಟ್ಟುಕೊಂಡು ಪುರಾತತ್ವ ಶಾಸ್ತ್ರಜ್ಞರು ಸಿಂಧೂ ಸಂಸ್ಕೃತಿಯ ಬಗ್ಗೆ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ಅದರ ಪ್ರಮುಖ ಲಕ್ಷಣಗಳನ್ನು ನಾವು ಮುಖ್ಯವಾಗಿ ಗುರುತಿಸ್ತೀವಿ. ಸಿಂಧೂ ನಾಗರಿಕತೆಯ ಒಂದು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಲಕ್ಷಣ ಅಂದರೆ ಟೌನ್ ಪ್ಲಾನಿಂಗ್ ಸಿಸ್ಟಮ್ ಅಥವಾ ನಗರ ಯೋಜನೆ ವ್ಯವಸ್ಥೆ ಅಂತೇಳಿ ನಾವಲ್ಲಿ ಹೇಳ್ತಾ ಹೋಗ್ತೀವಿ. ದ ಮೋಸ್ಟ್ ರಿಮಾರ್ಕಬಲ್ ಫ್ಯೂಚರ್ ಆಫ್ ಹರಪ್ಪ ಸಿವಿಲೈಸೇಷನ್ ಆರ್ ಇಟ್ಸ್ ಅರ್ಬನೈಜೇಷನ್. Urbanization is one of the most important aspects in Indus civilization, especially the Harappan peoples who gave a priority to the construction of their cities or their settlements in a proper planning system. That is the significance of the Indus civilization. ಈ ಸಿಂಧೂ ಜನರು ಪ್ರಮುಖವಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಗರ ಯೋಜನೆಯನ್ನು ಸಿದ್ಧಪಡಿಸಿ ಅಥವಾ ನೀಲನಕ್ಷೆಯನ್ನು ರಚನೆ ಮಾಡಿ ಆ ಪ್ರಕಾರವಾಗಿ ವ್ಯವಸ್ಥಿತವಾಗಿ ಬಹುಪಾಲು ನಗರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಈ ನಗರಗಳನ್ನು ಅವರು ಪೂರ್ವಯೋಜಿತ ಯೋಜನೆಯನ್ನು ಆಧರಿಸಿ ನಿರ್ಮಾಣ ಮಾಡಿರೋದ್ರಿಂದ ಬಹುಪಾಲು ನಗರಗಳು ಒಂದೇ ಮಾದರಿಯನ್ನು ಅನುಸರಿಸ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ದೇ ಬಿಲ್ಟ್ ಇನ್ ಚೆಸ್ ಬಾಂಡ್ ಮೆಥಡ್. ಈ ಹರಪ್ಪ ನಗರಗಳ ನಿರ್ಮಾಣದಲ್ಲಿ ಈ ಚೆಸ್ ಬಾಂಡ್ ಮೆಥಡ್ ಅಥವಾ ಚದುರಂಗ ಮಾದರಿಯ ನಗರಗಳ ನಿರ್ಮಾಣವನ್ನು ನಾವಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ಡಾಕ್ಟರ್ ಇ ಮ್ಯಾಕೆ, ದೀಸ್ ಸಿಟೀಸ್ ಆರ್ ಅರ್ಲಿಯೆಸ್ಟ್. ಮ್ಯಾಕೆ ಅವರ ಅಭಿಪ್ರಾಯದಲ್ಲಿ ಹರಪ್ಪ ನಗರಗಳು ಅತ್ಯಂತ ಪ್ರಾಚೀನ ನಗರಗಳೆಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಅಥವಾ ಪ್ರಾಚೀನ ನಗರಗಳು ಅಂತೇಳಿ ಅವ್ರು ಹೇಳ್ತಕ್ಕಂಥ ನೋಡ್ತಾ ಹೋಗ್ತೀವಿ. ದೇ ಅಪಿಯರ್ ಟು ಬಿ ಮಾಡರ್ನ್. ಅವ್ರು ನೋಡ್ಲಿಕ್ಕೆ ಹೇಗಿದಾವೆ ಅಂದರೆ ಆಧುನಿಕ ನಗರಗಳ ಮಾದರಿಯಲ್ಲಿದ್ದಾವೆ ಅಥವಾ ಆಧುನಿಕ ನಗರಗಳನ್ನು ಕೂಡ ನಾಚಿಸ್ತಕ್ಕಂಥ ರೀತಿಯಲ್ಲಿ ಅವು ನಿರ್ಮಾಣವಾಗಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ನಗರಗಳನ್ನು ವಿಭಾಗಗಳಾಗಿ ವಿಭಾಗಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಸಿಟಿ ವಾಸ್ ಡಿವೈಡೆಡ್ ಇಂಟು ಎ ಸಿಟಿಡಲ್ ಏರಿಯಾ ವೇರ್ ದ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಸಿವಿಲ್ ಆ್ಯಂಡ್ ರಿಲಿಜಿಯಸ್ ಲೈಫ್ ವರ್ ಲೊಕೇಟೆಡ್ ಹಿಯರ್. ನಗರವನ್ನು ವಿಭಾಗಿಸಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕೇಂದ್ರ ಸ್ಥಾನ ಯಾವುದಂದ್ರೆ ಸಿಟಿಡಲ್ ಏರಿಯಾ. ಸಿಟಿಡಲ್ ನಗರ ಕೇಂದ್ರಿತವಾಗಿರ್ತಕ್ಕಂಥ ಅಥವಾ ಕೇಂದ್ರ ಸ್ಥಾನ ಅಂತ ಹೇಳ್ತೀವಿ ಸಿಟಿಡಲ್ ಏರಿಯಾ. ಈ ಸಿಟಿಡಲ್ ಏರಿಯಾದಲ್ಲಿ ಸಾಮಾನ್ಯವಾಗಿ ಈ ಅಗತ್ಯವಾಗಿರ್ತಕ್ಕಂಥ ಆಡಳಿತಾತ್ಮಕ ಸಂಸ್ಥೆಗಳು ಅಥವಾ ಸಿವಿಲ್ ಆ್ಯಂಡ್ ರಿಲಿಜಿಯಸ್ ಲೈಫ್ಸ್ ಸೆಟಲ್ಡ್ ಹಿಯರ್ ಆರ್ ಲೊಕೇಟೆಡ್ ಹಿಯರ್. ಅಂದರೆ ಈ ನಾಗರಿಕ ಮತ್ತು ಧಾರ್ಮಿಕ ಆಡಳಿತ ವ್ಯವಸ್ಥೆಯ ಸಂಸ್ಥೆಗಳು ಈ ಸಿಟಿಡಲ್ ಏರಿಯಾ ಅಥವಾ ನಗರ ಪ್ರಮುಖ ಕೇಂದ್ರಗಳಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಅಥವಾ ನಿರ್ಮಾಣವಾಗಿರ್ತಕ್ಕಂಥದ್ದು ಅಥವಾ ಅಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ದ ರೋಯಲ್ ರೆಸಿಡೆನ್ಷಿಯಲ್ ಏರಿಯಾ ವರ್ ದ ಅರ್ಬನ್ ಪಾಪ್ಯುಲೇಷನ್ ಲಿವ್. ಸಿಟಿಡಲ್ ಏರಿಯಾ ಅಂದರೆ ಎತ್ತರವಾದ ಪ್ರದೇಶದಲ್ಲಿ ಕೋಟೆಯಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಲ್ಲಿ ಸಾಮಾನ್ಯವಾಗಿ ಆಡಳಿತಾತ್ಮಕ ಮತ್ತು ಧಾರ್ಮಿಕ ಸಂಸ್ಥೆಗಳು ಕೇಂದ್ರೀಕೃತವಾಗಿದ್ದರೆ ದ ಲೋಯರ್ ಪಾರ್ಟ್ ಆಫ್ ದ ಸಿಟಿ ಅಥವಾ ಲೋಯರ್ ಪಾರ್ಟ್ ಆಫ್ ದಿ ಹರಪ್ಪನ್ ಸಿಟೀಸ್ ದ ಪೀಪಲ್ಸ್ ಹೂ ಸೆಟಲ್ಡ್ ಹಿಯರ್ ಆರ್ ದ ಅರ್ಬನ್ ಪೀಪಲ್ಸ್ ಹೂ ಸೆಟಲ್ಡ್ ಹಿಯರ್. ನಗರ ಜನರು ತಮ್ಮ ವಸತಿಗಳನ್ನು ಈ ಲೋಯರ್ ಸಿಟಿಗಳಲ್ಲಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಮುಖ್ಯವಾಗಿ ನೋಡ್ತೇವೆ. ಲೋಯರ್ ರೆಸಿಡೆನ್ಷಿಯಲ್ ಏರಿಯಾ ಅಥವಾ ಲೋಯರ್ ಸಿಟೀಸ್ ಅಂತ ಕೂಡ ನಾವಲ್ಲಿ ಗುರುತಿಸ್ತಾ ಹೋಗ್ತೀವಿ. ವಿಶೇಷವಾಗಿ ಈ ನಗರ ಯೋಜನೆಗಳು ಆಧುನಿಕ ನಗರಗಳಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ಸ್ಟ್ರೀಟ್ಸ್ ಅಥವಾ ರಸ್ತೆಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ನಗರ ಯೋಜನೆಯಲ್ಲಿ ಅನೇಕ ಲಕ್ಷಣಗಳು ನಮ್ಗೆ ಕಂಡು ಬರ್ತಾ ಹೋಗ್ತವೆ. ಅದರಲ್ಲಿ ಮೊದಲನೇದು
ರಸ್ತೆಗಳು ಅಥವಾ ಸ್ಟ್ರೀಟ್ಸ್ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಸ್ಟ್ರೀಟ್ಸ್ ವರ್ ಬಿಲ್ಟ್ ವಿತ್ ಪೀಸ್ ಆಫ್ ಬ್ರಿಕ್ಸ್ ಆ್ಯಂಡ್ ಪೀಸಸ್ ಆಫ್ ಪಾಟ್ರೀಸ್ ಡ್ಯೂ ಟು ಅವಾಯ್ಡ್ ಮಾಯಿಶ್ಚರ್ಸ್ ಆ್ಯಂಡ್ ಟು ಪ್ರೊವೈಡ್ ಆಲ್ ಸೀಸನ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಫಾರ್ ದಿ ಪಬ್ಲಿಕ್ಸ್. ಸಾಮಾನ್ಯವಾಗಿ ಈ ರಸ್ತೆಗಳ ನಿರ್ಮಾಣಕ್ಕೆ ಅವರು ಈ ಇಟ್ಟಿಗೆಯ ತುಂಡುಗಳನ್ನು ಮತ್ತು ಮಡಿಕೆಯ ಚೂರುಗಳನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಂಡು ಈ ರಸ್ತೆಗಳನ್ನು ನಿರ್ಮಿಸಿರ್ತಕ್ಕಂಥದ್ದು. ಇದ್ರ ಉದ್ದೇಶ ಏನಂದರೆ ತೇವಾಂಶವನ್ನು ತಡೆಗಟ್ಟತಕ್ಕಂಥದ್ದು. ಅಂದರೆ ಎಲ್ಲ ಕಾಲದಲ್ಲಿ ಕೂಡ ರಸ್ತೆಗಳು ಬಳಕೆಗೆ ಬರಬೇಕು, ಸಾರಿಗೆಗೆ ಅನುಕೂಲವಾಗುವಂತೆ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ತುಂಡು ಇಟ್ಟಿಗೆಗಳು ಮತ್ತು ಮಡಿಕೆ ಚೂರುಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ದ ಮೈನ್ ಸ್ಟ್ರೀಟ್ಸ್ ವೇರಿಂಗ್ ಫಾರ್ 9 feet to as wide as 30 to 34 feet and were divided into network of narrow lanes with great skills of dividing the cities. ಸಾಮಾನ್ಯವಾಗಿ ರಸ್ತೆಗಳನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡಿದ್ರೆ ನೇರವಾಗಿರ್ತವೆ. ಮೊದಲೇ ಹೇಳಿದಾಗ ಚೆಸ್ ಬಾಂಡ್ ಮೆಥಡ್ ಅಥವಾ ಚದುರಂಗ ಮಾದರಿ ಅಂತ ಹೇಳ್ತೀವಿ ನಾವು. ಸ್ಕ್ವೇರ್ ರೂಪದಲ್ಲಿ ರಸ್ತೆಗಳು ಉತ್ತರ ದಕ್ಷಿಣ ಉತ್ತರವಾಗಿ ಪೂರ್ವ ಪಶ್ಚಿಮಾಭಿಮುಖವಾಗಿ ನಿರ್ಮಾಣವಾಗಿರ್ತಕ್ಕಂಥ ನೋಡ್ತದೆ. ಸೊ ರಸ್ತೆಗಳು ಎಷ್ಟು ಉದ್ದವಾಗಿದ್ದಾವೆ ಅಂದರೆ, ಎಷ್ಟು ಅಗಲವಾಗಿದ್ದಾವೆ ಅಂದರೆ 9 ಅಡಿಯಿಂದ ಹಿಡಿದುಕೊಂಡು 30ರಿಂದ 34 ಅಡಿಗಳಷ್ಟು ಅಗಲವಾಗಿರ್ತಕ್ಕಂಥ ವಿಶಾಲವಾದ ರಸ್ತೆಗಳನ್ನು ಹರಪ್ಪ ಜನರು ಆ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಈ ರಸ್ತೆಗಳನ್ನು ಮತ್ತೆ ಸಬ್ ಸ್ಟ್ರೀಟ್ಸ್ ಅಥವಾ ಸಬ್ ರೋಡ್ಸ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ವಿ. ನ್ಯಾರೋ ಸ್ಟ್ರೀಟ್ಸ್ ಅಂತೇಳಿ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅವು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಿಸಿ ನಗರವನ್ನು ಚದುರಂಗ ಮಾದರಿ ಚೌಕಾಕಾರವಾಗಿ ವಿಭಾಗ ಮಾಡಿರ್ತಕ್ಕಂಥದ್ದನ್ನು ನಾವಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ರಸ್ತೆಗಳ ಇಕ್ಕಲಗಳಲ್ಲಿ ಡ್ರೈನೇಜ್ ಸಿಸ್ಟಮ್, ಒಳಚರಂಡಿ ವ್ಯವಸ್ಥೆಗಳಿರ್ಬೋದು, ವೆಲ್ ಅರೇಂಜ್ಡ್ ವಾಟರ್ ಸಪ್ಲೈ ಸಿಸ್ಟಮ್, ನೀರಿನ ಸವಲತ್ತುಗಳಿರ್ಬೋದು, ದ ಸ್ಟ್ರೀಟ್ ಲೈಟ್ ಸಿಸ್ಟಮ್, ರಸ್ತೆಗಳ ಇಕ್ಕಲಗಳಲ್ಲಿ ದೀಪದ ವ್ಯವಸ್ಥೆ, ಬೀದಿ ದೀಪಗಳ ವ್ಯವಸ್ಥೆ, ಆಮೇಲೆ ವಾಚ್ ಆ್ಯಂಡ್ ವಾರ್ಡ್ ಅರೇಂಜ್ಮೆಂಟ್, ನಗರಗಳಲ್ಲಿ ಪ್ರಮುಖವಾಗಿ ಅವುಗಳನ್ನು ಗಮನಿಸಲಿಕ್ಕಾಗಿ ವಾಚ್ ಆ್ಯಂಡ್ ವಾರ್ಡ್ ಅಂದ್ರೇನು, ರಕ್ಷಣೆಗಾಗಿ ಗಮನ ಹರಿಸಿರ್ತಕ್ಕಂಥ ಡ್ಯೂರಿಂಗ್ ದಿ ನೈಟ್ ಟು ಔಟ್ ದ ಲಾ ಬ್ರೇಕರ್ಸ್, ಕಾನೂನು ಭಂಜಕರನ್ನು ಅಥವಾ ಕಾನೂನು ಮುರಿತಕ್ಕಂಥವ್ರನ್ನು ತಡೆಗಟ್ಟಲಿಕ್ಕೆ ಅಥವಾ ಸಾರಿಗೆಗೆ ಅನುಕೂಲವಾಗುವಂಥ ದೀಪದ ವ್ಯವಸ್ಥೆ ಇರ್ಬೋದು ಮತ್ತು ರಕ್ಷಣೆಗೂ ಕೂಡ ಹೆಚ್ಚಿನ ಗಮನ, ಕಾವಲು ವ್ಯವಸ್ಥೆ ಕೂಡ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಪರ್ಟಿಕ್ಯುಲರ್ ಪ್ಲೇಸಸ್ ಟು ಥ್ರೋ ಟ್ರ್ಯಾಶ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್, ಕೆಲವೊಂದು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಈ ವೇಸ್ಟ್ ಮೆಟೀರಿಯಲ್, ಗಾರ್ಬೇಜಸ್ ಅಂತ ಏನು ಹೇಳ್ತೀವೋ ವೇಸ್ಟ್ ಮೆಟೀರಿಯಲ್ನ ಹಾಕಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಪಬ್ಲಿಕ್ ವೆಲ್ಸ್ ಇನ್ ಎವ್ರಿ ಸ್ಟ್ರೀಟ್, ಪ್ರತಿ ರಸ್ತೆಗಳಲ್ಲಿ ಕೂಡ ಸಾರ್ವಜನಿಕ ಬಾವಿಗಳು ಇರ್ತಕ್ಕಂಥ ನೋಡ್ತೀವಿ. ವೆಲ್ ಇನ್ ಎವ್ರಿ ಹೌಸಸ್, ಪ್ರತಿ ಮನೆಗಳು ಅತ್ಯಂತ ಮುಂದುವರೆದಿರ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಇದರ ವಿಶೇಷತೆ ಅಂತೇಳಿ ನಾವಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ಡ್ರೈನೇಜ್ ಸಿಸ್ಟಮ್, ಒಳಚರಂಡಿ ವ್ಯವಸ್ಥೆ. ರಸ್ತೆಗಳ ಇಕ್ಕೆಲಗಳಲ್ಲಿ ಕೂಡ ಈ ಒಳಚರಂಡಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಅಡ್ವಾನ್ಸ್ಡ್ ಡ್ರೈನೇಜ್ ಆ್ಯಂಡ್ ಸ್ಯಾನಿಟೇಷನ್ ಸಿಸ್ಟಮ್. ಈಚ್ ಹೌಸ್ ಹ್ಯಾಡ್ ಹಾರಿಸೆಂಟಲ್ ಆ್ಯಂಡ್ ವರ್ಟಿಕಲ್ ಡ್ರೈನ್ಸ್ ಆ್ಯಂಡ್ ದ ಹೌಸ್ ಡ್ರೈನ್ಸ್ ವರ್ ಕನೆಕ್ಟೆಡ್ ವಿತ್ ಮೇನ್ ಡ್ರೈನ್ಸ್. ಸಾಮಾನ್ಯವಾಗಿ ನಗರ ನೈರ್ಮಲ್ಯಕ್ಕೆ ವಿಶೇಷ ಪ್ರಾಶಸ್ತ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಹರಪ್ಪ ಜನರು ಅತ್ಯಂತ ಮುಂದುವರೆದಿರ್ತಕ್ಕಂಥ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ದೇ ಅಡಾಪ್ಟೆಡ್ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇನ್ ಎವ್ರಿ ಮೇನ್ ಸ್ಟ್ರೀಟ್ಸ್. ಮುಖ್ಯ ರಸ್ತೆಗಳ ಇಕ್ಕೆಲಗಳಲ್ಲಿ ಮುಚ್ಚಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆಯನ್ನು ಅವರು ನಿರ್ಮಿಸಿರ್ತಕ್ಕಂಥ ಅವರ ನಗರ ನೈರ್ಮಲ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ತೋರಿಸ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ಮನೆಗಳು ಕೂಡ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಡ್ರೈನ್ಸ್, ಸಮಾನಾಂತರವಾಗಿ ಮತ್ತು ಲಂಬವಾಗಿ ಈ ಚರಂಡಿಗಳನ್ನು ನಿರ್ಮಿಸಿರ್ತಕ್ಕಂಥದ್ದು. ಪ್ರತಿ ಮನೆಗಳ ಚರಂಡಿಯ ನೀರು ಅಥವಾ ವೇಸ್ಟ್ ನೀರು ಮುಖ್ಯ ಚರಂಡಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ನಾವಲ್ಲಿ ವ್ಯವಸ್ಥಿತವಾಗಿ ಯಾವುದೇ ವೇಸ್ಟ್ ವಾಟರ್ ಅಥವಾ ಗಲೀಜು ಹೊರಗಡೆ ಹೋಗದಂತೆ ಚರಂಡಿ ಮೂಲಕ ಅದನ್ನು ಹೊರ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಕಲ್ಪಿಸಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ದೇರ್ ವರ್ ಅಂಡರ್ಗ್ರೌಂಡ್ ಡ್ರೈನ್ಸ್ ಫಾರ್ ದಿ ಸ್ಟ್ರೀಟ್ಸ್ ಆ್ಯಂಡ್ ದೇ ಡ್ರೈನ್ಸ್ ವರ್ ಶೀಲ್ಡೆಡ್ ಬೈ ಸ್ಟೋನ್ ಸ್ಲ್ಯಾಬ್ಸ್. ಈ ಒಳಚರಂಡಿ ವ್ಯವಸ್ಥೆಯನ್ನು ಏನು ರಸ್ತೆಗಳ ಇಕ್ಕೆಲಗಳಲ್ಲಿ ನಿರ್ಮಾಣ ಮಾಡಿದಾರೋ ಅವುಗಳನ್ನು ಮುಚ್ಚಲಿಕ್ಕೆ ಕಲ್ಲಿನ ಚಪ್ಪಡಿಗಳನ್ನು ಅಥವಾ ಇಟ್ಟಿಗೆ ಎಲ್ ಶೇಪ್ ಇರ್ತಕ್ಕಂಥ ಇಟ್ಟಿಗೆಗಳನ್ನು ಕೂಡ ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಬ್ರಿಕ್ಸ್ ವರ್ ಯೂಸ್ ಟು ಮೇಕ್ ದ ಸೋಪ್ ಪಿಟ್ಸ್ ಆರ್ ಮ್ಯಾನ್ ಹೋಲ್ಸ್.
ಸಾಮಾನ್ಯವಾಗಿ ಕಸಕಡ್ಡಿಗಳನ್ನು ಸಂಗ್ರಹಿಸಲಿಕ್ಕೆ ನೀರಿನಲ್ಲಿ ಬರ್ತಕ್ಕಂಥ ವೇಸ್ಟನ್ನು ಅಥವಾ ಕಸಕಡ್ಡಿಗಳನ್ನು ಸಂಗ್ರಹಿಸಲಿಕ್ಕಾಗಿಯೇ ಸೋಪ್ ಪಿಟ್ ಅಥವಾ ಮ್ಯಾನ್ಹೋಲ್ಗಳನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. Elaborate drainage system was developed a high sense of health and sanitation. ಇವರು ನಿರ್ಮಿಸಿರ್ತಕ್ಕಂಥ ಈ ಒಳಚರಂಡಿ ವ್ಯವಸ್ಥೆ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಅವರಿಗಿರ್ತಕ್ಕಂಥ ಕಾಳಜಿ ಮತ್ತು ನೈರ್ಮಲ್ಯದ ಬಗ್ಗೆ ಅವರಿಗಿರ್ತಕ್ಕಂಥ ಮುತುವರ್ಜಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಇವತ್ತು ಕೂಡ ನಮ್ಮ ದೇಶದ ಬಹುಪಾಲು ನಗರಗಳು ಸರಿಯಾದ ರಸ್ತೆ ಅಥವಾ ಚರಂಡಿ ವ್ಯವಸ್ಥೆ ಇಲ್ಲದೇ ಅವ್ಯವಸ್ಥಿತವಾಗಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಅದು ಸುಮಾರು 5,000 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಈ ಹರಪ್ಪ ನಗರಗಳು ಅತ್ಯಂತ ಮುಂದುವರೆದಿರ್ತಕ್ಕಂಥ ಆಧುನಿಕ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಮತ್ತು ಸಮಕಾಲೀನ ನಾಗರಿಕತೆಗಳಲ್ಲಿ ಕಂಡು ಬರದೇ ಇರತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ನಗರ ಯೋಜನೆಯ ಮೂಲಕ ರಸ್ತೆಗಳನ್ನು ಒಳಚರಂಡಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವಿಶೇಷತೆ ಅಂತೇಳಿ ನಾವಲ್ಲಿ ನೋಡ್ತಾ ಹೋಗ್ತೀವಿ. ದ ಹರಪ್ಪನ್ ಪೀಪಲ್ಸ್ ಹೂ ಗೇವ್ ಮಚ್ ಇಂಪಾರ್ಟೆನ್ಸ್ ಫಾರ್ ದೇರ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್. ದೇ ಬಿಕಮ್ ಎ ಮಾಡೆಲ್ಸ್ of the world, even the modern world. There was no such type of advancement in any contemporary civilizations like Egypt, Mesopotamia or China. That is the greatness of the Indus people. Almost every cities were built in a well-planned, well-planned urbanization. That is the significance of this civilization. Next we shall discuss about the buildings or public buildings. The buildings are grouped into 3 categories: private houses, large houses surrounded by smaller units, and large public buildings. These are the 3 categories of the buildings. Private houses means ಖಾಸಗಿ ಮನೆಗಳು. ಲಾರ್ಜ್ ಹೌಸಸ್ ಸರೌಂಡೆಡ್ ಬೈ ಸ್ಮಾಲರ್ ಯೂನಿಟ್ಸ್, ದೊಡ್ಡ ದೊಡ್ಡ ಮನೆಗಳ ಸುತ್ತ ಕೂಡ ಸಣ್ಣ ಸಣ್ಣ ಗುಡಿಸಲುಗಳು ಇರ್ತಕ್ಕಂಥದ್ದು ಕೂಡ ಉಂಟು. ಆ್ಯಂಡ್ ಲಾರ್ಜ್ ಪಬ್ಲಿಕ್ ಬಿಲ್ಡಿಂಗ್ಸ್, ಆಡಳಿತಾತ್ಮಕ ಉದ್ದೇಶಕ್ಕಾಗಿ ನಿರ್ಮಾಣವಾಗಿರ್ತಕ್ಕಂಥ ಸಾರ್ವಜನಿಕ ಕಟ್ಟಡಗಳಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಡೋರ್ವೇಸ್ ಆ್ಯಂಡ್ ವಿಂಡೋಸ್ ವರ್ ಓಪನ್ಡ್ ಔಟ್ ಇನ್ ಟು ದ ಮೇನ್ ಸ್ಟ್ರೀಟ್ ಬಟ್ ಫೇಸ್ಡ್ ಸೈಡ್ ಲೈನ್ಸ್. ಸಾಮಾನ್ಯವಾಗಿ ಈ ಬಾಗಿಲು ಮತ್ತು ವಿಂಡೋಗಳನ್ನು ಓಪನ್ಡ್ ಔಟ್ into the main street but faced side lines. ಸಾಮಾನ್ಯವಾಗಿ ಈ ಮನೆಗಳನ್ನು ಯಾವ ಕಡೆ ಮುಖ ಮಾಡಿಕೊಳ್ತಾರೆ, ಸಬ್ ಲೈನ್ಗಳು ಅಥವಾ ಸೈಡ್ ಲೈನ್ಗಳಲ್ಲಿ ಮುಖ ಮಾಡಿ ಕಟ್ತಕ್ಕಂಥದ್ದು. ಮುಖ್ಯ ರಸ್ತೆಗಳಿಗೆ ಅದನ್ನು ಇರ್ತಾ ಇರಲಿಲ್ಲ. ಜೊತೆಗೆ ಹೋಗಿ ಬರ್ತಕ್ಕಂಥ ನೋಡಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರ್ತಕ್ಕಂಥ ನೋಡ್ತಾ. ಬಿಗ್ ಬಿಲ್ಡಿಂಗ್ಸ್ ಮೆಜರ್ 6 to 7 ಲಿವಿಂಗ್ ರೂಮ್ಸ್. ದೊಡ್ಡ ದೊಡ್ಡ ಕಟ್ಟಡಗಳು 6 ರಿಂದ 7 ಕೋಣೆಗಳನ್ನು ಒಳಗೊಂಡಿರ್ತಕ್ಕಂಥ ನೋಡ್ತಾ. ಆ್ಯಂಡ್ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಫೌಂಡ್ ಹಿಯರ್. ಬಹುಮಹಡಿ ಕಟ್ಟಡಗಳು ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. 2 ಅಂತಸ್ತು 3 ಅಂತಸ್ತಿನ ಕಟ್ಟಡಗಳು. ಈ ಮೇಲಿನ ಅಂತಸ್ತಿಗೆ ಹೋಗ್ಲಿಕ್ಕೆ ಅವರು ಮೆಟಲ್ಗಳು ಸ್ಟೇರ್ ಕೇಸ್ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ಕೂಡ ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ದ ವ್ಯೂ ಇನ್ ಟು ದ ಹೌಸ್ ವಾಸ್ ಬ್ಲಾಕ್ಡ್ ಬೈ ಎ ವಾಲ್ ಆರ್ ಎ ರೂಮ್ ಅರೌಂಡ್ ದ ಫ್ರಂಟ್ ಡೋರ್. ದಿಸ್ ವಾಸ್ ಡನ್ ಟು ಪ್ರೊಟೆಕ್ಟ್ ದ ಆಕ್ಟಿವಿಟೀಸ್ ಇನ್ ದ ಸೆಂಟ್ರಲ್ ಕೋರ್ಟ್ ಯಾರ್ಡ್. ಸಾಮಾನ್ಯವಾಗಿ ದ ವ್ಯೂ ಇನ್ ಟು ದ ಹೌಸ್ ವಾಸ್ ಬ್ಲಾಕ್ಡ್ ಬೈ ಎ ವಾಲ್. ಇಡೀ ಮನೆಯನ್ನು ಗೋಡೆಯಿಂದ ಬ್ಲಾಕ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ವಾಲ್ ಆರ್ ರೂಮ್ ಅರೌಂಡ್ ದ ಫ್ರಂಟ್ ಡೋರ್. ಮುಖ್ಯ ಬಾಗಿಲಿಗೆ ಸುತ್ತಲೂ ಕೂಡ ಕೋಣೆಗಳನ್ನು ನಿರ್ಮಿಸಿರ್ತಾನೆ. ದಿಸ್ ವಾಸ್ ಡನ್ ಟು ಪ್ರೊಟೆಕ್ಟ್ ದ ಆಕ್ಟಿವಿಟೀಸ್ ಇನ್ ದ ಸೆಂಟ್ರಲ್ ಕೋರ್ಟ್ ಯಾರ್ಡ್. ನಡುವೆ ಇರ್ತಕ್ಕಂಥ ಜಾಗದಲ್ಲಿ ಕುಳಿತುಕೊಂಡು ಎಲ್ಲ ಚಟುವಟಿಕೆಗಳನ್ನು ಗಮನಿಸಲಿಕ್ಕಾಗಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥ ನಾವು ನೋಡ್ತೀವಿ. ಈಚ್ ಹೌಸ್ ಹ್ಯಾಡ್ ಕೋರ್ಟ್ ಯಾರ್ಡ್, ಕಿಚನ್, ಬಾತ್ರೂಮ್, ಲಿವಿಂಗ್ ರೂಮ್ಸ್ ಆ್ಯಂಡ್ ಎವ್ರಿಥಿಂಗ್ಸ್. ಒಂದು ಮನೆಗೆ ಇರಬೇಕಾಗಿರೋ ಎಲ್ಲ ಸಕಲ ಸವಲತ್ತುಗಳು, ಒಂದು ಕೋರ್ಟ್ ಯಾರ್ಡ್ ಇರ್ಬೋದು, ಜಾಗ ಇರ್ಬೋದು, ಕೋಣೆಗಳಿರ್ಬೋದು, ಬಾತ್ರೂಮ್ಸು, ಅಡಿಗೆ ಮನೆ, ಇವೆಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದ್ರ ಜೊತೆಗೆ ಪ್ರತಿಯೊಂದು ಮನೆಗಳು ಕೂಡ ತೆರೆದ ಬಾವಿಯನ್ನು, ಓಪನ್ ವೆಲ್ಸ್ಗಳನ್ನು ಹೊಂದಿರ್ತಕ್ಕಂಥದ್ದು ಈ ಸಿಂಧೂ ಸಂಸ್ಕೃತಿಯ ಅಥವಾ ಹರಪ್ಪ ಸಂಸ್ಕೃತಿಯ ಒಂದು ವಿಶೇಷತೆ ಅಂತೇಳಿ ನಾವಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ದ ಗ್ರೇಟ್ ಗ್ರೇನರೀಸ್, ಉಗ್ರಾಣಗಳು, ಸಾರ್ವಜನಿಕ ಉಗ್ರಾಣಗಳು. ದ ಗ್ರೇಟ್ ಗ್ರೇನರಿ ಎಟ್ ಹರಪ್ಪ
ಅಂದರೆ ಈ ಉಗ್ರಾಣಗಳು ನಮಗೆ ಹರಪ್ಪದಲ್ಲಿ, ಮೊಹೆಂಜೊದಾರೊದಲ್ಲಿ, ಕಾಲಿಬಂಗ್ನಲ್ಲಿ ಪ್ರಮುಖವಾಗಿ ನಮ್ಗೆ ಕಂಡು ಬಂದಿದೆ. ಜೊತೆಗೆ ಲೋಥಾಲಲ್ಲಿ ಕೂಡ ಉಗ್ರಾಣಗಳು ಕಂಡು ಬಂದಿರತಕ್ಕಂಥ ನಾವು. ಸೊ ಈ ಉಗ್ರಾಣಗಳ ನಿರ್ಮಾಣದ ಉದ್ದೇಶ ಏನಾಗಿತ್ತು ಅಂತ ನಾವು ನೋಡ್ತಾ ಹೋದರೆ, ಆಹಾರ ಧಾನ್ಯಗಳನ್ನು ಸಂಗ್ರಹಿಸ್ತಾರೆ. ಬಹುಶಃ ಆ ಸಂದರ್ಭದಲ್ಲಿ ತೆರಿಗೆ ರೂಪದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸಲಾಗ್ತಾ ಇತ್ತು. ಹೀಗೆ ಸಂಗ್ರಹಿಸಿರ್ತಕ್ಕಂಥ ಧಾನ್ಯವನ್ನು ಸಂರಕ್ಷಿಸಲಿಕ್ಕಾಗಿ ಈ ಉಗ್ರಾಣಗಳನ್ನು ನಿರ್ಮಿಸಿರ್ತಕ್ಕಂಥದ್ದನ್ನು ನಾವು ಹರಪ್ಪ ಜನರು ನಿರ್ಮಿಸಿರ್ತಕ್ಕಂಥ ನೋಡ್ತೀವಿ. The great granaries at Harappa, measuring 169 feet length and 135 feet in width. ಇದು ಮುಖ್ಯವಾಗಿ ಎಷ್ಟು ಉದ್ದ ಇದೆ ಅಂತ ನಾವು ನೋಡ್ತಾ ಹೋದ್ರೆ, ಪ್ರಮುಖವಾಗಿ 169 ಅಡಿ ಉದ್ದ ಮತ್ತು 135 ಅಡಿ ಅಗಲವಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. Attached to the granary were 2-roomed tenements with a common courtyard. ಈ ಗ್ರೇನರಿ ಸುತ್ತಲೂ ಕೂಡ ಏನಾಗಿದೆ ಅಂದ್ರೆ ಮತ್ತೆ ಸಾಲು ಸಾಲು ಸಣ್ಣ ಸಣ್ಣ ಬ್ಲಾಕ್ಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಗ್ರೇನರೀಸ್ ಆರ್ ಫೌಂಡ್ ಇವನ್ ಮೊಹೆಂಜೊದಾರೋ, ಕಾಲಿಬಂಗನ್ ಅಂಡ್ ಲೋಥಾಲ್. ಅವರು ಹೇಳಿದಾಗೆ ಕಾಲಿಬಂಗನ್, ಲೋಥಾಲ್ ಮತ್ತು ಮೊಹೆಂಜೊದಾರೊದಲ್ಲಿ ಕೂಡ ಉಗ್ರಾಣಗಳು ನಮಗೆ ಕಂಡು ಧಾನ್ಯ ಸಂಗ್ರಹಣಾ ಕೇಂದ್ರಗಳು ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. Granaries are proved to collect food grains in the form of packs and to store of emergency purpose. ಇವು ನಿರ್ಮಾಣ ಮಾಡಿದ ಉದ್ದೇಶ ಏನಂತ ನಾವು ನೋಡ್ತಾ ಹೋದ್ರೆ, ತೆರಿಗೆ ರೂಪದಲ್ಲಿ ಸಂಗ್ರಹವಾದ ಧಾನ್ಯಗಳನ್ನು ಕೂಡಿಡಲಿಕ್ಕೆ, ಜೊತೆಗೆ ಆಕಸ್ಮಿಕ ಸಂದರ್ಭಗಳಲ್ಲಿ ಅವುಗಳನ್ನು ಬಳಕೆ ಮಾಡಿ, ತುರ್ತು ಸಂದರ್ಭಗಳಲ್ಲಿ ಅವುಗಳನ್ನು ಬಳಕೆ ಮಾಡಿಕೊಳ್ಳುವ ಉದ್ದೇಶಕ್ಕಾಗಿ ಉಗ್ರಾಣಗಳಿಗೆ ಆಹಾರವನ್ನು ಸಂಗ್ರಹಿಸಲಾಗ್ತಿತ್ತೆಂದು ಸಂಶೋಧಕರು ಅಭಿಪ್ರಾಯಪಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದ ರಿಮೈನ್ಸ್ ಆಫ್ ವೀಟ್ ಅಂಡ್ ಬಾರ್ಲಿ ಫೌಂಡ್ ಹಿಯರ್. ಸೊ ಈ ಧಾನ್ಯ ಸಂಗ್ರಹಣಾ ಕೇಂದ್ರಗಳಲ್ಲಿ ನಮಗೆ ಈ ಗೋಧಿ ಮತ್ತು ಬಾರ್ಲಿಯ ಅವಶೇಷಗಳು ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿಷಯ ಡಿಸ್ಕಸ್ ಬರುತ್ತೆ ಗ್ರೇಟ್ ಬಾತ್. ಸಿಂಧೂ ಸಂಸ್ಕೃತಿಯ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಅಂಶ ಅಂದರೆ ಈ ಸಾರ್ವಜನಿಕ ಈಜುಕೊಳ. ಇದು ಮೊಹೆಂಜೊದಾರೋದಲ್ಲಿ ಇದು ನಮಗೆ ಲಭ್ಯವಾಗಿರ್ತಕ್ಕಂಥ ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಡೈಮೆನ್ಷನ್ ಈಸ್ 180 feet in length, 108 feet in width. ಈ ಸಾರ್ವಜನಿಕ ಈಜುಕೊಳ ಇರ್ತಕ್ಕಂಥ ಪ್ರದೇಶ ವ್ಯಾಪ್ತಿ ಎಷ್ಟಿದೆ ಅಂದರೆ 180 ಅಡಿ ಉದ್ದ ಮತ್ತು 108 ಅಡಿ ಅಗಲವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. The bathing pool measured about 39 feet in length, 23 feet in width and 8 feet in depth. ಮುಖ್ಯವಾಗಿ ಈ ಮೊಹೆಂಜೊದಾರೋದಲ್ಲಿ ಕಂಡು ಬಂದಿರತಕ್ಕಂಥ ಸಾರ್ವಜನಿಕ ಈಜುಕೊಳ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣ, 180 ಅಡಿ ಉದ್ದ, 108 ಅಡಿ ಅಗಲ ಪ್ರದೇಶದಲ್ಲಿ ಇದು ಕಂಡು ಬಂದ. ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಈಜುಕೊಳ ಏನಿದೆಯಲ್ಲ, ಈ ಸ್ವಿಮ್ಮಿಂಗ್ ಪೂಲ್ ಅಂತ ಏನು ಹೇಳ್ತೀವೋ, ಈ ಈಜುಕೊಳ 39 ಅಡಿ ಉದ್ದ ಇದೆ, 23 ಅಡಿ ಅಗಲ ಮತ್ತು 8 ಅಡಿ ಆಳ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದೇರ್ ಈಸ್ ಎ ಡಿವೈಸ್ ಟು ಫಿಲ್ ಆ್ಯಂಡ್ ಎಂಟಿ ದ ವಾಟರ್ ಆಫ್ ದ ಬಾತಿಂಗ್ ಪೂಲ್. ಅಂದರೆ ಈ ಈಜುಕೊಳಕ್ಕೆ ನೀರನ್ನು ತುಂಬಿಸ್ತಕ್ಕಂಥದ್ದು ಮತ್ತು ಅದನ್ನು ಖಾಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕೊಳವೆಗಳ ಮೂಲಕ ಕಲ್ಪಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆ್ಯಂಡ್ ದ ಬಾತಿಂಗ್ ಪೂಲ್ಸ್ ವರ್ encircled with galleries and rooms. ಈ ಈಜುಕೊಳದ ಸುತ್ತಲೂ ಕೂಡ ಹಮಾಮ್ ಬಾತ್ ಅಂತ ಹೇಳ್ತೀವಿ, ಹಬೆ ಸ್ನಾನದ ವ್ಯವಸ್ಥೆ ಕಲ್ಪಿಸಿದ ನಾವು ಅಭಿಪ್ರಾಯ ಇರ್ತಕ್ಕಂಥ ನೋಡ್ತೀವಿ. ಸುತ್ತಲೂ ಕೂಡ ಏನು ಮಾಡಲಾಗಿದೆ ಅಂದರೆ ಎನ್ಸರ್ಕಲ್ಡ್ ವಿತ್ ಗ್ಯಾಲರೀಸ್ ಅಂಡ್ ರೂಮ್ಸ್, ಸಣ್ಣ ಸಣ್ಣ ಸ್ನಾನದ ಕೋಣೆಗಳ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ದ ಅರ್ಬನ್ ಪ್ಲಾನಿಂಗ್ ಆಫ್ ಹರಪ್ಪನ್ ಸಿವಿಲೈಸೇಷನ್ ಆರ್ ದ ಇಂಡಸ್ ಸಿವಿಲೈಸೇಷನ್ ಹ್ಯಾಸ್ ಬಿಕಮ್ ಎ ಲ್ಯಾಂಡ್ಮಾರ್ಕ್ ಫಾರ್ ದ ಕಾಂಟೆಂಪರರಿ ಸಿವಿಲೈಸೇಷನ್. ಈ ಸಮಕಾಲೀನ ನಾಗರಿಕತೆಗೆ ಅಥವಾ ಆಧುನಿಕ ಪ್ರಪಂಚಕ್ಕೆ ಇದೊಂದು ಮಾದರಿಯಾಗಿರ್ತಕ್ಕಂಥದ್ದನ್ನು ನೋಡ್ತದೆ. ಆ್ಯಂಡ್ ವಿ ಕ್ಯಾನ್ ಗೆಟ್ ಎ ಹಿಂಟ್ ಆಫ್ ದ ಮಾಡರ್ನ್ ಡೇ ಸ್ವಿಮ್ಮಿಂಗ್ ಪೂಲ್ಸ್. ಏನು ಇವಾಗ ನಿರ್ಮಾಣವಾಗಿರುವ ಸ್ವಿಮ್ಮಿಂಗ್ ಪೂಲ್ ಅಂತ ಈಜುಕೊಳ ಅಂತ ಏನು ಕರಿತೀವೋ ಅದಕ್ಕೆ ಇವು ಮಾದರಿ ಅಥವಾ ಹಿಂಟ್ಸ್ ಆಗ್ತಕ್ಕಂಥ ನೋಡ್ತೀವಿ. ಹಿಂಟ್ಸ್ ಅಂದರೆ ಕ್ಲೂ ನೀಡ್ತಕ್ಕಂಥದ್ದು ನಾವು ನೋಡ್ತೀವಿ. ಆ್ಯಂಡ್ ಸ್ಟೋರ್ ಹೌಸಸ್ ಫ್ರಮ್ ದೇರ್ ಕಾನ್ಸೆಪ್ಟ್ ಆಫ್ ಬಾತಿಂಗ್ ಪೂಲ್ಸ್ ಆ್ಯಂಡ್ ಗ್ರೇನರೀಸ್. ಎರಡೂ ಕೂಡ, ಒಂದು ಈಜುಕೊಳ, ಇನ್ನೊಂದು ಧಾನ್ಯ ಸಂಗ್ರಹಣಾ ಕೇಂದ್ರ. ಇದು ನಮ್ಮ ಆಧುನಿಕ ವ್ಯವಸ್ಥೆಗೆ, ಅದು ಆಧುನಿಕ ಸ್ಟೋರ್ ಹೌಸ್, ವೇರ್ ಹೌಸ್ಗಳಿಗೆ
ಮತ್ತು ಸ್ವಿಮ್ಮಿಂಗ್ ಪೂಲ್ಗಳಿಗೆ ಮಾದರಿಯಾಗುವುದರ ಮೂಲಕ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಡ್ತಕ್ಕಂಥದ್ದು ಹೇಗೆ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಓವರಾಲ್ ದ ಹರಪ್ಪನ್ ಟೌನ್ ಪ್ಲಾನಿಂಗ್ ವಾಸ್ ವೆರಿ ಸೈಂಟಿಫಿಕ್ ಆ್ಯಂಡ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಹರಪ್ಪ ವರ್ ಚೀಪ್ಲಿ ಅರ್ಬನ್ ಪೀಪಲ್. ಇವೆಲ್ಲವನ್ನು ನಾವು ಗಮನಿಸಿದಾಗ ಸಿಂಧೂ ಜನರು ಅಥವಾ ಹರಪ್ಪ ಜನರು ಅತ್ಯಂತ ಮುಂದುವರೆದಿರ್ತಕ್ಕಂಥ ನಾಗರಿಕ ಸಮಾಜದವರಾಗಿದ್ದು ನಗರ ಜೀವನವನ್ನು ರೂಢಿಸ್ಕೊಂಡಿರ್ತಕ್ಕಂಥವ್ರು ಅಂತೇಳಿ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪೀರಿಯಡಲ್ಲಿ ಉಳಿದಿರೋ ವಿಚಾರಗಳ ಬಗ್ಗೆ ನಾವು ಚರ್ಚೆ